ದೇಶಾದ್ಯಂತ ಒಂದು ಕರೆಯನ್ನು ಕೊಟ್ಟಿದೆ. ಇವತ್ತು ದೊಡ್ಡ ಒಂದು ಐತಿಹಾಸಿಕವಾದ ದಿನ. ಈ ದೇಶಕ್ಕೆ ಒಬ್ಬ ಸಂತ ಆದರ್ಶವಾದಿ ಹುಟ್ಟಿದಂತ ದಿನ. ಒಂದು ರೀತಿಯ ತಪ್ಪು ಚಿತ್ರಣವನ್ನು ಕೆಲವರು ಇಲ್ಲಿ ಚಿತ್ರಣ ಮಾಡಿಬಿಟ್ಟಿದ್ದಾರೆ ದೇಶದಲ್ಲಿ. ಸಂಗ್ರಹ ಮಾಡಬೇಕು, ರೈತ ಕಾರ್ಮಿಕ ಮುಖಂಡರುಗಳಿಗೆಲ್ಲರೂ ರೈತ ಕಾರ್ಮಿಕರಿಗೆ ಬೇಡಿಕೆ ಈಡೇರಬೇಕು. ನಾವು ಸಹಿ ಸಂಗ್ರಹದ ಮುಖಾಂತರ ನಾವಿವತ್ತು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಪ್ರಾಸ್ತಾವಿಕ ಭಾಷಣ ಕಾಮ್ರೇಡ್ ಪಿ ಎ ವೆಂಕಟೇಶ್ ಅವರು ಮಾತಾಡಬೇಕು ಅಂತ ಹೇಳ್ತೀವಿ. ಭಾರತ ದೇಶಾದ್ಯಂತ ಸಿಡಿಲಿನ ಕಿಡಿ ಅಂತಲೇ ಖ್ಯಾತಿ ಪಡೆದಿರುವಂಥ ಭಾರತ ದೇಶದ ಮಹಾನ್ ಸಂತರು ಆದಂಥ ಶ್ರೀ ಸ್ವಾಮಿ ವಿವೇಕಾನಂದರ 160ನೇ ಜನ್ಮದಿನಾಚರಣೆಯನ್ನು ಇಡೀ ದೇಶಾದ್ಯಂತ ಆಚರಣೆ ಮಾಡೋದ್ರ ಜೊತೆಗೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ CITU ಸಂಘಟನೆ ಭಾರತ ದೇಶಾದ್ಯಂತ ಇದೇ ದಿನವನ್ನು ದುಡಿಯುವಂಥ ಜನರ ಅವರು ಅನುಭವಿಸ್ತಾ ಇರುವಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನಾಗ್ರಹ ಮಾಡಲಿಕ್ಕಾಗಿ ಒಂದು ಸಹಿ ಸಂಗ್ರಹ ಚಳುವಳಿಯನ್ನು ಇವತ್ತು ಪ್ರಾರಂಭ ಮಾಡಬೇಕು, ಉದ್ಘಾಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲ್ಲೂಕು ಕೇಂದ್ರಗಳಲ್ಲಿ ಮತ್ತು CITU ಸಂಘಟನೆಗೆ ಸಂಯೋಜನೆಗೊಂಡಿರುವಂಥ ಎಲ್ಲ ಸಂಘಟನೆಗಳ ಕೆಲಸದ ಸ್ಥಳಗಳಲ್ಲಿ ಸಾರ್ವಜನಿಕರಿಂದ ಭಾರತ ದೇಶದ ರೈತರು, ಕಾರ್ಮಿಕರು, ದುಡಿಯುವಂಥ ಜನ ಯಾರಿದ್ದಾರೆ ಅವರೆಲ್ಲರಿಂದ ಸಹಿಯನ್ನು ಪಡೆದು ನಮ್ಮ ಬೇಡಿಕೆ 21 ಬೇಡಿಕೆಗಳೇನಾಗಿದ್ದಾವೆ, ಸಂಘಟಿತ ಕಾರ್ಮಿಕರ ಬೇಡಿಕೆಗಳೇನು, ಅಸಂಘಟಿತ ಕಾರ್ಮಿಕರ ಬೇಡಿಕೆಗಳೇನು, ಸರ್ಕಾರದ ಯೋಜನಾ ಕಾರ್ಮಿಕರ ಅಂದರೆ ಸ್ಕೀಮ್ ನೌಕರರ ಬೇಡಿಕೆಗಳೇನು ಅಂತೇಳಿ ಗುರುತಿಸಿ ಆ ಬೇಡಿಕೆಗಳ ಇತ್ಯರ್ಥಕ್ಕಾಗಿ, ಆ ಪ್ರಶ್ನೆಗಳ ಇತ್ಯರ್ಥಕ್ಕಾಗಿ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಭಾರತ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಿಕ್ಕಾಗಿ ಇವತ್ತು ನಾವು CITU ಸಂಘಟನೆಯಿಂದ ಸಹಿ ಸಂಗ್ರಹ ಚಳುವಳಿಯನ್ನು ಇಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಂಧುಗಳೇ, ಬಹಳ ಮುಖ್ಯವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿಯ ದಿನ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಬಹಳ ಮುಖ್ಯವಾಗಿ ಅವರು ನೊಂದವರ, ಬೆಂದವರ, ಕಷ್ಟದಲ್ಲಿ ಇದ್ದು ನರಳ್ತಾ ಇರುವಂಥವರ ಪರವಾಗಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯೋದ್ರಲ್ಲಿ ಮುಂದಾಗಿರುವಂಥ ಅವರ ಜಯಂತಿಯ ದಿನ 160ನೇ ಜನ್ಮ ದಿನಾಚರಣೆಯನ್ನು ನಾವಿವತ್ತು ದುಡಿಯುವ ಜನರ ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರದ ಮುಂದೆ ಹೋಗಬೇಕು ಅಂತೇಳಿ ಇಡೀ ಭಾರತ ದೇಶಾದ್ಯಂತ ಒಂದು ಕರೆಯನ್ನು ಕೊಟ್ಟಿದೆ. CITU ಸಂಘಟನೆ ಅಂತಂದರೆ ದುಡಿಯುವ ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂಥ CITU ಸಂಘಟನೆ. ಅದರಲ್ಲಿ ಪಂಚಾಯತ್ಗಳಲ್ಲಿ ದುಡಿತಾ ಇರುವಂಥ ಪಂಚಾಯತ್ ನೌಕರರಾಗಿರ್ಬೋದು, ಅಂಗನವಾಡಿಗಳಲ್ಲಿ ಬಿಸಿ ಊಟ ಕಾರ್ಮಿಕರಾಗಿರ್ಬೋದು, ಅಂಗನವಾಡಿಗಳಲ್ಲಿ ದುಡಿತಾ ಇರುವಂಥ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಕಾರ್ಖಾನೆಗಳಲ್ಲಿ ದುಡಿತಾ ಇರುವಂಥ ಕಾರ್ಮಿಕರಾಗಿರ್ಬೋದು, ವಿವಿಧ ವಿಭಾಗಗಳಲ್ಲಿ ದುಡಿತಾ ಇರುವಂಥ ಎಲ್ಲ ಕಾರ್ಮಿಕರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂಥ CITU ರಾಜ್ಯ ಉಪಾಧ್ಯಕ್ಷರು, ಅಂಗನವಾಡಿ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕಾಮ್ರೇಡ್ ಸುನಂದ ಅವರು ಈಗ ಆಗಮಿಸಿದ್ದಾರೆ. ಅವರು ಈ ಒಂದು ಸಹಿ ಸಂಗ್ರಹ ಚಳವಳಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು, ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ CITU ದೊಡ್ಡಬಳ್ಳಾಪುರ ತಾಲೂಕು ಸಮಿತಿಯ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಹಾಗೆ ದೊಡ್ಡಬಳ್ಳಾಪುರ ತಾಲೂಕಿನ ಬಂಧುಗಳೇ,
ಇವತ್ತು ದೊಡ್ಡ ಒಂದು ಐತಿಹಾಸಿಕವಾದ ದಿನ. ಈ ದೇಶಕ್ಕೆ ಒಬ್ಬ ಸಂತ ಆದರ್ಶವಾದಿ ಹುಟ್ಟಿದಂತ ದಿನ. 161ನೇ ಜನ್ಮದಿನವನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರದು 1863ರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದಂತ ಆದರ್ಶವಾದಿ ಈ ದೇಶಕ್ಕೆ ಬಹಳಷ್ಟು ಆದರ್ಶವನ್ನ ಕೊಟ್ಟು ಈ ದೇಶದ ಜನತೆಯ ಬಗ್ಗೆ, ದುಡಿಯುವ ವರ್ಗದ ಬಗ್ಗೆ ಅವರು ಸಹಾನುಭೂತಿಯನ್ನ ತೋರಿ ಬಹಳಷ್ಟು ಮಾರ್ಗದರ್ಶನವನ್ನ ಕೊಟ್ಟು ಹೋದಂತವರು. ನಾವಿವತ್ತು ಅವರನ್ನ ನೆನೆಸ್ಕೊಳ್ಬೇಕಾಗಿದೆ. ಅವರ ಜನ್ಮ ದಿನಾಚರಣೆಯನ್ನ 161ನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲೇನೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಗಾಢಾಂಧಕಾರತೆಯನ್ನ ಸರಿಸಿ ಬೆಳಕನ್ನ ತರಬೇಕು ಅಂತ ಹೇಳಿದ್ರೆ ಹೋರಾಟ ಒಂದೇ ಮಾರ್ಗ ಅಂತ. ಬೆಳಕು ಕಾಣ್ತಾ ಇದೆ ಅನ್ನೋವಾಗ್ಲೂ ಹೋರಾಟವನ್ನ ಮಾಡಬೇಕು. ಬೆಳಕು ಬಂದ ನಂತರದಲ್ಲಿ ಅದನ್ನ ಉಳಿಸ್ಕೊಳ್ಳಿಕ್ಕಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಸಾರ್ದಂತ ಆದರ್ಶವಾದಿ ಸ್ವಾಮಿ ವಿವೇಕಾನಂದರು. ಇವತ್ತು ಶ್ರಮಜೀವಿಗಳು ಈ ದೇಶದಲ್ಲಿ ಏನಿದ್ದಾರೆ ಅವರ ಬದುಕನ್ನ ಉಳಿಸ್ಲಿಕ್ಕಾಗಿ, ಅವರ ಜೀವನೋಪಾಯವನ್ನ ಉಳಿಸ್ಲಿಕ್ಕಾಗಿ, ಉತ್ತಮ ಬದುಕನ್ನ ಕೊಡ್ಲಿಕ್ಕಾಗಿ ದೇಶದಾದ್ಯಂತ CITU ಇವತ್ತು ಸಹಿ ಸಂಗ್ರಹದ ಚಳುವಳಿಯನ್ನ ಇಟ್ಕೊಂಡಿದೆ. ಅದರ ಅಂಗವಾಗಿ ದೊಡ್ಡಬಳ್ಳಾಪುರದಲ್ಲಿ ಕೂಡ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಕೂಡ ದೊಡ್ಡಬಳ್ಳಾಪುರದ ಜನತೆ ತಾವೆಲ್ಲರೂ ಕೂಡ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನ ಮಾತಾಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. CITU ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಈ ದೇಶದ ಜನ, ದುಡಿಯುವ ಜನ, ಅದು ರೈತರು, ಕಾರ್ಮಿಕರು, ಅದರಲ್ಲಿ ಸಂಘಟಿತರು, ಅಸಂಘಟಿತರು, ಸ್ಕೀಮ್ ನೌಕರರು, ಸಾಮಾನ್ಯ ಬಡ ರೈತರು, ಕೃಷಿ ಕೂಲಿಕಾರರು, ನಾಗರಿಕರು, ಎಲ್ಲ ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ, ಆ ಸರ್ಕಾರವನ್ನು ಒತ್ತಾಯಿಸಿ ನಮ್ಮ ಕರ್ನಾಟಕದಲ್ಲಿ 2 ಕೋಟಿ ಸಹಿ ಸಂಗ್ರಹ ಮಾಡಿಸ್ಬೇಕು, ಜನರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಕಾರ್ಮಿಕ ಸಂಘಟನೆ CITU ತೀರ್ಮಾನ ಮಾಡಿ ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿವಸ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಒಂದೇ ಒಂದು ಮಾತು, ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ರೀತಿಯ ತಪ್ಪು ಚಿತ್ರಣವನ್ನು ಕೆಲವರು ಇಲ್ಲಿ ಚಿತ್ರಣ ಮಾಡಿಬಿಟ್ಟಿದ್ದಾರೆ ದೇಶದಲ್ಲಿ. ಅವರೊಬ್ಬ ಸಂತ, ಹಿಂದೂ ಧರ್ಮದ ಪ್ರಚಾರಕರು ಅಂತ ಹೇಳೋ ರೀತಿಯಲ್ಲಿ ಅವರು ನಿಜನೇ, ಅವರು ಹಿಂದೂ ಧರ್ಮದ ಪ್ರಚಾರಕರು, ಹಿಂದೂ ಧರ್ಮದ ಬಗ್ಗೆ ಅವರಿಗೆ ಹೆಮ್ಮೆ ಇತ್ತು. ಆದರೆ ಅದೇ ಸಂದರ್ಭದಲ್ಲಿ ಅವರಷ್ಟು ಹಿಂದೂ ಧರ್ಮವನ್ನು ವಿಮರ್ಶೆ ಮಾಡಿದವರಿಲ್ಲ. ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ, ಹೆಚ್ಚು ಮಾತನಾಡೋಕ್ಕೆ ಇಲ್ಲಿ ಸಮಯ ಇಲ್ಲ. ಹಸಿದವ್ರಿಗೆ ಅನ್ನ ಕೊಡದೇ ಇರ್ತಕ್ಕಂಥ, ವಿಧವೆಯರ ಕಣ್ಣೀರನ್ನು ಒರೆಸದೇ ಇರ್ತಕ್ಕಂಥ ಆ ಧರ್ಮ ದೇವರು ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಅವರು. ಅಂದರೆ ಎಷ್ಟು ಸ್ಪಷ್ಟವಾಗಿ 150-160 ವರ್ಷದ ಹಿಂದೆ ಅವ್ರು ಹೇಳಿರ್ತಕ್ಕಂಥ ಮಾತು ಇವತ್ತಿಗೂ ಸಹ ಅದು ಅನ್ವಯ ಆಗುತ್ತೆ. ಯಾಕೆ ಅಂತಂದರೆ ಈಗ ಭಾರತ ದೇಶದ ಅಂಕಿಅಂಶಗಳು ಏನು ಹೇಳುತ್ತೆ ಅಂತಂದರೆ, ಹಸುವಿನ ಸೂಚ್ಯಂಕದಲ್ಲಿ ನಾವು 115ನೇ ಸ್ಥಾನದಲ್ಲಿದ್ದೇವೆ. ಅಂದರೆ ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಸಿವಿದೆ, ದೊಡ್ಡ ಪ್ರಮಾಣದಲ್ಲಿ ಅಪೌಷ್ಟಿಕತೆ ಇದೆ, ದೊಡ್ಡ ಪ್ರಮಾಣದಲ್ಲಿ ದುಡಿಯುವ ಯುವಕರಿಗೆ ಕೆಲಸ ಇಲ್ಲ, ನಿರುದ್ಯೋಗ ಇದೆ. ಕೆಲಸ ಇರ್ತಕ್ಕಂಥವ್ರಿಗೆ ಕೆಲಸದ ಭದ್ರತೆ ಇಲ್ಲ, ಕೆಲಸ ಇದ್ದರೆ ಅವರಿಗೆ ಸರಿಯಾದ ಒಂದು ಘನತೆಯಿಂದ ಬದುಕುವಂಥ ಒಂದು ವೇತನ, ಸಂಬಳ, ಕೂಲಿ ಸಿಗ್ತಾ ಇಲ್ಲ. ಇವತ್ತು ಬೆಲೆ ಏರಿಕೆ ವಿಪರೀತ ಆಗಿದೆ. ಭಾಳ ಮುಖ್ಯವಾಗಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆ. ಅದೇನೋ ಹೇಳ್ತಾರಲ್ಲ, ಗಾಯದ ಮೇಲೆ ಬರೆ ಎಳೆದ್ರು ಅಂಥೇಳಿ, ಆ ರೀತಿ ಇವತ್ತು ಹಸಿವಿದೆ, ಅಪೌಷ್ಟಿಕತೆ ಇದೆ, ನಿರುದ್ಯೋಗ ಇದೆ, ಬಡತನ ಇದೆ. ಅದೇ ಸಂದರ್ಭದಲ್ಲಿ ಇವತ್ತು ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳು ವಿಪರೀತ ಏರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಹಲವಾರು ಮುಖ್ಯ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತು ಸಹಿ ಸಂಗ್ರಹ ಚಳುವಳಿ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಈ ಸರ್ಕಾರ ಇವತ್ತು ಶ್ರೀಮಂತರು, ಬಂಡವಾಳಗಾರರು
ಮುಖ್ಯವಾಗಿ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾಗಳ ಈ ರೀತಿಯ ಶ್ರೀಮಂತರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸೋದು, ಕಾನೂನುಗಳನ್ನು ರೂಪಿಸೋದು, ಅವರ ಸಾಲ ಮನ್ನಾ ಮಾಡೋದು, ಅವರಿಗೆ ಬಡ್ಡಿ ಮನ್ನಾ ಮಾಡ್ತಕ್ಕಂಥದ್ದು, ಇಂಥ ಕೆಲಸದಲ್ಲಿ ಮೋದಿ ಸರ್ಕಾರ ಶ್ರೀಮಂತರ ಬಂಡವಾಳ ಜಾಸ್ತಿ ಮಾಡಲಿಕ್ಕೆ ಅವರು ಮತ್ತಷ್ಟು ಅವರು ಕೊಬ್ಬಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇದೆ ಮೋದಿ ಸರ್ಕಾರವನ್ನು ಅದರ ನಡೆಯನ್ನು ವಿರೋಧ ಮಾಡಿ ನಾವು ಈ ರೀತಿಯ ಒಂದು 2 ಕೋಟಿ ಸಹಿ ಸಂಗ್ರಹ ಚಳುವಳಿ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಒಂದು 21 ಬೇಡಿಕೆಗಳು ಜನರ ಬೇಡಿಕೆಗಳು. ಇದು ಇವತ್ತು GST ಇದೆ, GST ರದ್ದಾಗಬೇಕು. GST ವಿಪರೀತ GST ಇದೆ, ಎಲ್ಲೂ ಜಗತ್ತಿನಲ್ಲಿ ಇಲ್ಲದೆ ಇರ್ತಕ್ಕಂಥ 28% GST ಇದೆ ನಮ್ಮ ದೇಶದಲ್ಲಿ. ಆ GST ಹಾಕುವ ಮೂಲಕ ಇವತ್ತು ಎಲ್ಲ ಬಡವರನ್ನ, ಎಲ್ಲ ದುಡಿಯುವ ಜನರನ್ನು ಸುಲಿಗೆ ಮಾಡಿ ಇವತ್ತು ನಮ್ಮ ತೆರಿಗೆ ಹಣವನ್ನು ತೆಗೆದುಕೊಂಡೋಗಿ ಬಂಡವಾಳಗಾರರಿಗೆ, ನಮ್ಮ ಹಳ್ಳಿ ಕಡೆ ಒಂದು ಭಾಷೆ ಇದೆ, ಹೊಡೆದು ಹದ್ಗಾಕಿದ್ರು ಅಂತ ಹೇಳಿ, ಹಂಗೆ ಇವತ್ತು ಬಡವರನ್ನ ಬಲಿ ಕೊಟ್ಟು ಇವತ್ತು ಬಂಡವಾಳಗಾರನ್ನ ಬದುಕ್ತಕ್ಕಂಥ ಈ ಮೋದಿ ಸರ್ಕಾರದ ವಿರುದ್ಧ ನಾವು ಇವತ್ತು ತೀವ್ರವಾದಂಥ ಹೋರಾಟಗಳನ್ನು ಮಾಡಬೇಕಾಗಿದೆ. ಹೀಗೆ ಹಲವಾರು ವಿಚಾರಗಳಿದ್ದಾವೆ. ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಏನು ವಿಜೃಂಭಣೆಯಿಂದ 22ನೇ ತಾರೀಕು ಇನ್ನೂ ಪೂರ್ಣ ಆಗದೆ ಇರೋ ಕಟ್ಟಡ ಉದ್ಘಾಟನೆ ಮಾಡಲಿಕ್ಕೆ ಮೋದಿಯವರು ಎಲ್ಲ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಅದೆಲ್ಲ ಕರ್ನಾಟಕದ್ದು, ಕೇರಳದ್ದು, ಆಂಧ್ರ ದುಡ್ಡು, ನಮ್ಮ ತೆರಿಗೆ ಹಣವನ್ನು ಸಾವಿರಾರು ಕೋಟಿ ರೂಪಾಯಿ ಇವತ್ತು ತೆಗೆದುಕೊಂಡೋಗಿ ಉತ್ತರ ಪ್ರದೇಶದಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಇಂಥದ್ದೆಲ್ಲ ನಾವು ಇದರ ರಾಜಕೀಯ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಏನು ನಾವು ಎಲ್ಲ ತಾಲೂಕುಗಳಲ್ಲಿ ಲಕ್ಷಗಟ್ಟಲೆ ಸಹಿ ಸಂಗ್ರಹನ ಮಾಡಿಸ್ಬೇಕು, ಜನರ ಹತ್ರ ಹೋಗಬೇಕು, ಜನರ ಬಳಿ ಮಾತನಾಡಬೇಕು, ಜನರ ಸಹಿಗಳನ್ನು ಮಾಡಿಸೋದ್ರ ಮೂಲಕ ಈ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಬಯಲು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಹೇಳಲಿಕ್ಕೆ ತುಂಬ ವಿಚಾರಗಳಿದ್ದಾವೆ, ಸಮಯಾವಕಾಶ ಇಲ್ಲ, ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ರಾಜ್ಯದಲ್ಲಿ ನಡೀತಕ್ಕಂಥ ವಿಚಾರಗಳನ್ನ ಕಾಮ್ರೇಡ್ ಚಂದ್ರ ತೇಜಸ್ವಿ ಅವರು ತಿಳಿಸಿದ್ದಾರೆ. ಈಗ ಸಹಿ ಮಾಡೋ ಮುಖಾಂತರ ನಮ್ಮ ರಾಜ್ಯ ಉಪಾಧ್ಯಕ್ಷರು ಸಹಿ ಮಾಡೋ ಮುಖಾಂತರ ಉದ್ಘಾಟನೆ ಮಾಡಬೇಕು. ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರು ಭಾಗವಹಿಸಿದ್ರು. ಅವ್ರಿಗೂ ಸಹ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು CIT ಸಮಿತಿ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಸಹಿ ಸಂಗ್ರಹ ಚಳವಳಿ ಯಶಸ್ವಿಯಾಗಲಿ. ದುಡಿಯುವ ಜನರ ಪರವಾದಂತ ಸಹಿ ಸಂಗ್ರಹ ಚಳವಳಿ ಯಶಸ್ವಿಯಾಗಲಿ.